ಬಹಳ ಕುತೂಹಲ ಇರುವಂಥ ವಿಚಾರ. ಅಭಿಮಾನಿಗಳಲ್ಲಿ ಇವತ್ತು ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ಕುತೂಹಲ ಇರುವಂಥದ್ದು ದರ್ಶನ್ ಪರ ಹಿರಿಯ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಹೇಗಿರುತ್ತೆ. ಒಂದಷ್ಟು ಪ್ರಿಪೇರ್ ಅಂತೂ ಮಾಡಿಕೊಂಡಿದ್ದಾರೆ, ಹೋಮ್ವರ್ಕ್ ಅಂತೂ ರೆಡಿ ಆಗಿದೆ. ಆ ವಾದ ಮಂಡನೆ ಮಾಡೋದಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ. ಅದನ್ನು ನೋಡೋದಕ್ಕೆ ಅಲ್ಲಿ ವಕೀಲರ ತಂಡ ಕೂಡ ಸಿದ್ಧಗೊಂಡಿದೆ. ಜೊತೆಗೆ ಪವಿತ್ರ ಗೌಡಗೂ ಕೂಡ ಇವತ್ತು ಜಾಮೀನು ಅರ್ಜಿ ವಿಚಾರಣೆಯ ವಿಚಾರವಾಗಿ ಚರ್ಚೆಗಳು ನಡೆಯುತ್ತೆ. ವಿಚಾರಣೆ ನಡೆಯೋದು ಒಂದು ಕಡೆ ಆದರೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ, ಇಡೀ ಜೋಡಿಗೆ ಬೇಲ್ ಮೋಡಿ ಮಾಡುತ್ತಾ ಇಲ್ವಾ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗಾದರೆ ನಾವು ಇವತ್ತು ನಿಮಗೆ ಮುಂದಿನ ಅರ್ಧ ಗಂಟೆಯಲ್ಲಿ ದರ್ಶನ್ ಹಾಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಮುಖವಾಗಿ ನಾವು ಪಿಕ್ ಮಾಡಿರುವಂಥ 3 ಟಾಪ್ ಸ್ಟೋರಿಗಳ ಪೈಕಿ ಮೊದಲನೆಯ ಟಾಪ್ ಸ್ಟೋರಿ ಡಿ ಜೋಡಿ ಬೇಲ್ನ ಮೋಡಿ. ಇಬ್ಬರಿಗೂ ಕೂಡ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ. ನಿನ್ನೆಯ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಒಂದು ಕಡೆ ಕಾನ್ಫಿಡೆಂಟಲ್ಲಿ ಇದ್ದಂತೆ ಕಂಡು ಬರ್ತಾ ಇತ್ತು ದರ್ಶನ್ ಅವರು. ಮತ್ತೊಂದು ಕಡೆ ಪವಿತ್ರ ಗೌಡ, ನೋಡಿ ಈ ವಿಚಾರ ಹೇಳಲೇಬೇಕು, ಪವಿತ್ರ ಗೌಡ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಜೈಲಿಂದ ಹೊರಗೆ ಬಂದರೆ ಸಾಕಪ್ಪ ಅಂತೇಳಿ ಅವರ ಮೈಂಡ್ ಸೆಟ್ ಇದೆಯಂತೆ. ಪವಿತ್ರ ಗೌಡ ಅವತ್ತು ಸುಮ್ಮನೆ ಇದ್ದಿದ್ರೆ ಇವತ್ತು ಇಲ್ಲಿವರೆಗೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಬ್ಬರು ಪರಪ್ಪನಾಗ್ರಹಾರ ಜೈಲು, ಮತ್ತೊಬ್ಬರು ಬಳ್ಳಾರಿ ಜೈಲಲ್ಲಿ ಇರುವಂಥ ಸಂದರ್ಭ ಬರ್ತಾ ಇರಲಿಲ್ಲ. ಎಲ್ಲ ಆದಮೇಲೆ ಈಗ ಕೈ ಕೊಟ್ಲು ಅನ್ನುವ ವಿಚಾರ ಯಾವುದು ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಅದು ನಮ್ಮ ಎರಡನೆಯ ಟಾಪ್ ಸ್ಟೋರಿ. ಇನ್ನು ಮುಂದಿನ ಮೂರನೆಯ ಟಾಪ್ ಸ್ಟೋರಿ, ಬಳ್ಳಾರಿಯಲ್ಲಿ ದರ್ಶನ್ಗೆ ನರಕ ಯಾತನೆ ಆಗ್ತಾ ಇದೆಯಂತೆ. ಬೆನ್ನು ನೋವು, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಸ್ಕ್ಯಾನಿಂಗಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಹಾಗಾಗಿ ನನಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಬೆಂಗಳೂರಿಗೆ ಕಳಿಸಿ ಅಂತೇಳಿ ಹೊಸ ಡಿಮ್ಯಾಂಡನ್ನು ಶುರು ಮಾಡಿದ್ದಾರಂತೆ ದರ್ಶನ್ ಬಳ್ಳಾರಿ ಜೈಲಲ್ಲಿ. ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕೆಲವೇ ಕ್ಷಣಗಳಲ್ಲಿ ಡೆವಿಲ್ ಜೋಡಿ ಬೇಲ್ ಭವಿಷ್ಯ, ಕಾಟೇರನಿಗೆ ಕಂಬಿ ಅಂತ್ಯವಾಗುತ್ತಾ, ಬೆನ್ನು ನೋವಿನಿಂದ ಬಳಲಿ ಬೆಂಡಾದ ದಾಸ. ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ, ಎಲ್ಲ ಸಮಸ್ಯೆಯಿಂದ ಹೊರ ಬರೋದು ಫಿಕ್ಸ್. ಬೆಂಗಳೂರಲ್ಲಿ ಡಿ.ಕೆ. ಸುರೇಶ್ ರಿಯಾಕ್ಷನ್. ಮುಡಾ ಬಳಿಕ ಬಳ್ಳಾರಿ ಪ್ರಾಧಿಕಾರದಲ್ಲೂ ಅಕ್ರಮ, ಲೇಔಟ್ ನಿರ್ಮಾಣ ಹಂಚಿಕೆ ಬಳಕೆನ ಸರ್ಕಾರಕ್ಕೆ ಶಾಸಕ ಜಿ.ಎನ್. ಗಣೇಶ್ ಪತ್ರ. ಅಯ್ಯೋ ನಾನು ಐ ಎಮ್ ಹೆಲ್ಪ್ಲೆಸ್, ನನಗೆ ಯಾವುದೋ ಪ್ರೆಜರ್ ಇದೆ, ಹಾಗಾಗಿ ನಾನು ಅಂತ ಹೇಳಪ್ಪ. ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ನೋಡಿಸಿದೆ. ಇನ್ಸ್ಪೆಕ್ಟರ್ ಅವನು ಸಮ್ಮುಖದಲ್ಲೇ ಸರ್, ಅಯ್ಯೋ ನಾನು ಐ ಎಮ್ ಹೆಲ್ಪ್ಲೆಸ್, ನನಗೆ ಯಾವುದೋ ಪ್ರೆಜರ್ ಇದೆ, ಹಾಗಾಗಿ ನಾನು ಅಂತ. ಎಚ್.ಡಿ.ಕೆ ವಿರುದ್ಧ ದೂರು ನೀಡಲು ವಿಜಯ್ ಟಾಟಾ ಮೇಲೆ ಒತ್ತಡ, ಸ್ವತಃ ನನ್ನ ಬಳಿಯೇ ಅವರು ಹೇಳಿದ್ದಾರೆ. ಜೆಡಿಎಸ್ ನಾಯಕ ರಮೇಶ್ ಗೌಡ ಬಿಗ್ ಬಾಂಬ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ
ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.